ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಇವತ್ತಿನ ವ್ಲಾಗಲ್ಲಿ ಮುಖ್ಯವಾಗಿ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಇವತ್ತಿನ ವ್ಲಾಗ್ ಬಗ್ಗೆ ಆಲ್ರೆಡಿ ತಮ್ಲೈನಿಂದ ಗೊತ್ತಿರುತ್ತೆ. ನಾವು ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗೃಹಿಣಿಯರಾಗಿರ್ಬೋದು, ಯಾರಿಗೇ ಆಗಿರಲಿ ಸೇವಿಂಗ್ಸ್ ಬಗ್ಗೆ ಕಾಳಜಿ ವಹಿಸ್ತೀವಿ ಅಲ್ವಾ. ಇದು ಒಂಥರ ಸೇವಿಂಗ್ಸ್ ಅಂತಲೇ ಹೇಳ್ಬೋದು. ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಇಲ್ಲ ಮನೆಯಲ್ಲೇ ಇರೋರಾಗಿರ್ಬೋದು, ಇಬ್ರಿಗೂ ಯೂಸ್ಫುಲ್ ಆಗುತ್ತೆ. ಮೇನಾಗಿ ಮನೇಲಿರೋರಿಗೆ ಖಂಡಿತವಾಗ್ಲೂ ನೀವು ಮನ್ಸು ಮಾಡಿದ್ರೆ ಸೇವಿಂಗ್ಸ್ ಮಾಡ್ಬೋದು, ಸರಿನಾ? ಯಾವ ರೀತಿ ಅಂತ ಹೇಳ್ತೀನಿ. ನಾವು ಗೃಹಿಣಿಯರಿಗೆ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಅಂತ. ಸೇವಿಂಗ್ಸ್ ಮಾಡೋದು ಹಲವಾರು ರೀತಿಯಲ್ಲಿ ಇರುತ್ತೆ. ಜಾಬ್ ಮಾಡೋರಿಗೆ ಈ ಚೀಟಿ ಆಗಿರ್ಬೋದು, ಗೋಲ್ಡ್ ಸ್ಕೀಮ್ಸ್ ಇರ್ಬೋದು, LIC ಇರ್ಬೋದು, ನಾನಾ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಅದೇ ಗೃಹಿಣಿಯರಿಗೆ ಆಪ್ಷನ್ಸ್ ಇದೆ, ಅದರಲ್ಲಿ ಇದು ಒಂದು. ಈ ಸಂಘಗಳನ್ನ ಬಗ್ಗೆ ಕೇಳಿದ್ದೀರಾ ಹೇಗೋ ಗೊತ್ತಿಲ್ಲ. ನಾನು ಸಂಘಕ್ಕೆ ಸೇರಿಕೊಂಡಿದ್ದೀನಿ. ಅದ್ರ ಬಗ್ಗೆನೇ ನಿಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ದಿವ್ಯಜ್ಯೋತಿ ಮಹಿಳಾ ಸ್ವಸಹಾಯ ಸಂಘ ಅಂತ ಸೇರಿಕೊಂಡಿದ್ದೀನಿ. ಸ್ವಸಹಾಯ ಸಂಘಕ್ಕೆ ಸೇರಿಕೊಂಡಿದ್ದೀನಿ. 15 ದಿನಕ್ಕೊಂದು ಸಲ ಕಟ್ಟೋದು, ಭಾನುವಾರದೊತ್ತು ಮಾಡ್ತಾರೆ. ನಾವು 20 ಜನ ಇದ್ದೀವಿ ಈ ಸಂಘದಲ್ಲಿ. ಸೊ ಬನ್ನಿ, ಅದರಲ್ಲಿ ಯಾವ ರೀತಿಯಾಗಿ ನಾವು ಉಳಿತಾಯ ಮಾಡ್ಬೋದು, ಏನು ಅದ್ರ ಬಗ್ಗೆ ಅನ್ನೋದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾವು ಒಂದು ಬುಕ್ ಮೇಂಟೈನ್ ಮಾಡ್ತೀವಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇದು ಉಳಿತಾಯದ ಖಾತೆ ಪುಸ್ತಕ ಅಂತ ಬರೆದಿರ್ತೀವಿ ನಾವು. ಇದು ಉಳಿತಾಯ ಏನಪ್ಪ ಅಂದರೆ, ನಾವು ಯಾವ ಡೇಟಿಗೆ ಸೇರ್ಕೊಂಡಿರ್ತೀವೋ ಆ ಡೇಟಿಗೆ 100 ರೂಪಾಯಿನ ಪೇ ಮಾಡ್ಕೊಂಡು ಹೋಗೋದು. 100 ರೂಪಾಯಿನೂ ಪೇ ಮಾಡೋದಿರುತ್ತೆ, 200 ರೂಪಾಯಿ ಪೇ ಮಾಡೋದಿರುತ್ತೆ. ಬಟ್ ನಾನು ಸೇರ್ಕೊಂಡಿರೋದ್ರಲ್ಲಿ 100 ರೂಪಾಯಿ ಪೇ ಮಾಡೋದು. ವಾರಕ್ಕೆ 15 ದಿವಸಕ್ಕೊಂದು ಸತಿ ಮಾಡೋತಾರಲ್ವ, 15 ದಿವಸಕ್ಕೊಂದು ಸತಿ 100 ರೂಪಾಯಿ ಕಟ್ಟಬೇಕು. ಅಕಸ್ಮಾತ್ ನಾವು ಆವತ್ತಿನ ದಿವಸ ಆಬ್ಸೆಂಟ್ ಆಗಿರ್ತೀವಿ, ಇವಾಗ 23ನೇ ತಾರೀಕು ಹೋಗಿರೋಕ್ಕಾಗಿರಲ್ಲ, ಆಬ್ಸೆಂಟ್ ಆಗಿರ್ತೇನೆ, ನೆಕ್ಸ್ಟ್ 7ನೇ ತಾರೀಕು ಹೋಗಿರ್ತೀನಿ ಅಂದರೆ ಆವಾಗ 200 ರೂಪಾಯಿ ಪೇ ಮಾಡಬೇಕು, ಸರಿನಾ? ಇದರಲ್ಲೂ ಫೈನು ಸಹ ಇರುತ್ತೆ. ಆಬ್ಸೆಂಟ್ ಆಗಿದ್ದರೆ 5 ರೂಪಾಯಿ ಫೈನು, ಈ ರೀತಿ ಫೈನ್ಸ್ ಇರುತ್ತೆ, ಅದನ್ನು ಸಹ ಪೇ ಮಾಡಬೇಕು. ಸೊ ಇದು ಉಳಿತಾಯ ಮಾಮೂಲಿ ಕಟ್ಕೊಂಡು ಹೋಗೋದು. ಇವಾಗ ಅದರಲ್ಲಿ ಉಳಿತಾಯ ಎಷ್ಟಾಗಿದೆ ಅಂತಂದರೆ 14,100 ರೂಪಾಯಿ ಉಳಿತಾಯ ಆಗಿದೆ. ಇದು ಉಳಿತಾಯದ್ದು ನಾವು ಏನು ಅಂತ ಇದ್ರ ಬಗ್ಗೆ ಹೇಳೋದಾದರೆ, ನಾವು ಮಾಮೂಲಿ ಉಳಿತಾಯ ಕಟ್ಕೊಂಡು ಹೋಗ್ತಾ ಇದ್ದರೆ ನಾವು ಎಷ್ಟು, ಇವಾಗ ಮಧ್ಯದಲ್ಲಿ ಸಂಘ ಬಿಡ್ತೀವಿ ಅಂದ್ಕೊಳ್ಳಿ, ಇವಾಗ 14,100 ರೂಪಾಯಿ ಅಂತ ಇದೆ ಅಂದ್ಕೊಳ್ಳಿ. ಇದಕ್ಕೆ ಬಡ್ಡಿ ಸೇರಿಸಿ ಕೊಡ್ತಾರೆ. ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಎಲ್ಲರಿಗೂ ಎಷ್ಟೆಷ್ಟು ಬೀಳ್ಬೋದು ಏನು ಅಂತ. ಆ ಸಂಘದ ಅಧ್ಯಕ್ಷರ ಥರ ಇರ್ತಾರಲ್ಲ, ಪ್ರತಿನಿಧಿಗಳು, ಅವರು ಕ್ಯಾಲ್ಕುಲೇಟ್ ಮಾಡಿ ನಮಗೆ ತಿಳಿಸ್ತಾರೆ. ಹಾಗೆಯೇ ಇದರಲ್ಲಿ ಬೇರೆ ರೀತಿಯಾದಂತಹ ಒಂದು ಉಪಯೋಗ ಏನು ಅಂತ ಅಂದರೆ, ಸಾಲ ತಗೊಳ್ಳೋದು. ಹೌದು, ಸಾಲ ಸಹ ಕೊಡ್ತಾರೆ. ಇವಾಗ ನಾವು 20 ಜನ ಏನು ತಿಂಗಳಿಗೆ ಉಳಿತಾಯ ಕಟ್ಕೊಂಡು ಹೋಗಿರ್ತೀವಲ್ವ, ಅದು ಅಮೌಂಟು ಬ್ಯಾಂಕಲ್ಲಿ ಇರುತ್ತಲ್ವ, ಅದರಲ್ಲಿ ಅಮೌಂಟ್ ಇರೋದನ್ನು ನಮಗೆ ಸಾಲವಾಗಿ ಕೊಡ್ತಾರೆ. ಮಿನಿಮಮ್ 40,000 ಅಷ್ಟೇನೆ ನೋಡಿ. ಫಸ್ಟು ನಾನು 25,000 ಸಾಲ ತೊಗೊಂಡಿರೋದಕ್ಕೆ ಇದು ಹೇಳ್ತೀನಿ. 25,000 ಸಾಲ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಅದಕ್ಕೆ 1,000 ಕಟ್ಕೊಂಡು ಹೋಗ್ತಾ ಇರಬೇಕು. ಇವಾಗ 25,000ಕ್ಕೆ 2% ಅಂದರೆ 500 ರೂಪಾಯಿ ಬಡ್ಡಿ ಬೀಳುತ್ತೆ, ಸರಿನಾ? ಆ ಬಡ್ಡಿ ನೆಕ್ಸ್ಟ್ ಮಂತಿಗೆ 20 ರೂಪಾಯಿ ಕಮ್ಮಿ ಆಗ್ತಾ ಹೋಗುತ್ತೆ. 20 ರೂಪಾಯಿ ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟೇ ಇದ್ರದ್ದು. ನಾವು ಆಮೇಲೆ ಸಾಲ ತೊಗೊಂಡಿರ್ತೀವಲ್ಲ, ಅದರಲ್ಲಿ 1,000 ರೂಪಾಯಿ 500 ರೂಪಾಯಿ ಆದರೆ 500 ರೂಪಾಯಿ ಮಿನಿಮಮ್ ನಾವು ಎಷ್ಟು ಜಾಸ್ತಿ ಕಟ್ತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ಬೇಗ ತೀರುತ್ತೆ ಅಂತ. 1,000 ರೂಪಾಯಿ ಕಟ್ಕೊಂಡು ಹೋಗ್ಬೋದು. 500 ರೂಪಾಯಿ ಅದಕ್ಕಿಂತ ಕಮ್ಮಿ ಕಟ್ಟೋಕ್ಕಾಗಲ್ಲ. 500 ರೂಪಾಯಿ 1,000ನೇ ಕಟ್ಟೋಕ್ಕಾಗೋದು. ಯಾಕಂದರೆ ಇದು ಸಾಲ ಅಲ್ವಾ. ಸೊ ಬೇರೆಯವ್ರಿಗೂ ತೊಗೊಳೋದಕ್ಕೆ ಚಾನ್ಸಸ್ ಬೇಕಾಗುತ್ತಲ್ವ. ಇವಾಗ ಸಾಲ ನಾನೊಬ್ಳು ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಬೇರೆಯವರು ತೊಗೊಳೋರು ಇರ್ತಾರೆ, ಏನಾದರೂ ಎಮರ್ಜೆನ್ಸಿ ಇರುತ್ತೆ, ಅವರಿಗೆ ಬೇಕು ಅಂದರೆ ನಾವು ದುಡ್ಡು ಕಟ್ಟೋದನ್ನ ಅದು ಬ್ಯಾಂಕಲ್ಲಿ ಹಾಕಿದ್ರೇ ಅದರಿಂದನೇ ಅವ್ರು ಹಂಗೇ ರೊಟೇಟ್ ಆಗೋದು, ಗೊತ್ತಾಯ್ತಾ? ಇದೇ ರೀತಿಯಾಗಿ ರೊಟೇಟ್ ಆಗ್ತಾ ಇರುತ್ತೆ. ಅದೇ ದುಡ್ಡಿಂದ ಇನ್ನೊಬ್ಬರಿಗೆ ಸಾಲ ಸಹ ಕೊಡ್ತಾರೆ. ಅದು 25,000ದ್ದು ನಾನು ಹೇಳ್ದಿತ್ತು. ಈಗ ಅದೆಲ್ಲ ಕ್ಲಿಯರಾಗಿ ಹೋಗ್ಬಿಟ್ಟಿದ್ದು. 25,000 ಸಾಲ ತೊಗೊಂಡಿದ್ದು ಕ್ಲಿಯರಾಗಿ ಹೋಗಿದೆ, ಓಕೆನಾ? ಕ್ಲಿಯರ್ ಆಗಿದೆ. ನೆಕ್ಸ್ಟು ಅದಾದಮೇಲೆ 40,000 ರೂಪಾಯಿ ಸಾಲ ತೊಗೊಂಡಿರೋದು.
40,000 ರೂಪಾಯಿ ಹೊಸ್ದಾಗಿ ಸಾಲ ತೊಗೊಂಡಿದ್ದೆ. ಇದ್ರ ಬಗ್ಗೆ ಏನು ಅಂತಂದರೆ, ನಾವು ಜಾಸ್ತಿ ಅಮೌಂಟ್ ತೊಗೊಂಡಿದ್ದೀವಿ, 40,000 ತೊಗೊಂಡಿದ್ದೀವಿ. ಅದಕ್ಕೆ ಅವ್ರು ಹೇಳಿದ್ರೆ 2,000 ಕಟ್ಕೊಂಡು ಹೋಗಬೇಕು ಅಂತ. ಸರಿನಾ, 2,000 ಕಟ್ಕೊಂಡು ಹೋಗಬೇಕು. ಫಸ್ಟ್ ಟೈಮ್ ಏನೋ ಗೊತ್ತಿಲ್ಲದೆ 1,500 ಕಟ್ಬಿಟ್ಟಿದ್ದೀನಿ. ಅದಾದಮೇಲೆ ಅವ್ರು ಹೇಳಿದ್ರೆ 2,000 ಕಟ್ಕೊಂಡು ಹೋಗಬೇಕು ಅಂತ. ಸೊ ಅದಕ್ಕೆ 2,000 ಕಟ್ಕೊಂಡು ಹೋದರೆ ಅದೇ ಸೇಮ್ ಇದೇನೇ ಬರುತ್ತೆ. 40,000ಕ್ಕೆ 2% ಅಂದರೆ 800 ರೂಪಾಯಿ. ನೆಕ್ಸ್ಟ್ 20 ರೂಪಾಯಿ ಕಮ್ಮಿ 780 ರೂಪಾಯಿ, 770 ರುಪೀಸ್ ಬಡ್ಡಿ ಬೀಳುತ್ತೆ. 770 ರುಪೀಸ್ನ ಮತ್ತು ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಆಗಿರುತ್ತೆ. ಇದರಿಂದ 1,500 ಮೈನಸ್ ಮಾಡಿದ್ರೆ 38,500 ಬರುತ್ತೆ. ನೆಕ್ಸ್ಟು 2,000 ಕಟ್ಟಿದ್ರೆ 36,500. ಇದಕ್ಕೆ ನೆಕ್ಸ್ಟು 36,000ಕ್ಕೆ ಎಷ್ಟು ಬಡ್ಡಿ ಬೀಳುತ್ತೆ ಅದನ್ನು ನಾವು ಕಟ್ಟಬೇಕಾಗಿಲ್ಲ, ಮೈನಸ್ ಮಾಡಬೇಕಷ್ಟೇ. 20 ರೂಪಾಯಿ ಮೈನಸ್ ಮಾಡ್ಕೊಂಡು ಕಲ್ತ್ಕೊಂಡು ಹೋಗಬೇಕು. ಇದರಲ್ಲಿ 2,000 ಕಟ್ಕೊಂಡು ಹೋಗಬೇಕು. ಇದು ಸಾಲದ್ದು ಆಲ್ರೆಡಿ ಮುಂಚೆ ಹೇಳಿರೋದು ಉಳಿತಾಯದು. ಅದು ಸುಮ್ಮನೆ 100 ರೂಪಾಯಿ ಕಟ್ಕೊಂಡೋಗೋದು ಅಷ್ಟೇ. ಅದ್ರದ್ದೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಸುಮ್ಮನೆ ಹೋಗೋದು, 100 ರೂಪಾಯಿ ಕಟ್ಟಿ ಸೈನ್ ಹಾಕಿ ಬರೋದು. ಇದು ಸಾಲದ್ದೇನೆ. ಬಡ್ಡಿ ಏನು 2,000 ರೂಪಾಯಿ ಕಂತು ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಅಸಲು ಕಂತಲ್ಲ, ಅಸಲು ಕಟ್ಟಬೇಕು. ನೆಕ್ಸ್ಟ್ ಬಡ್ಡಿ ಕಟ್ಟಬೇಕು. ಹಾಗೆ ಸಾಲ ಇನ್ನೆಷ್ಟು ಬಾಕಿ ಇರುತ್ತೆ ಅದು ಇಲ್ಲಿ ಬರುತ್ತೆ. ಇವೆರಡೂ ಸಹ ಸಂಘದಲ್ಲಿ ನಡ್ಕೊಂಡು ಹೋಗೋವಂಥ ರೂಲ್ಸ್ ಇರ್ಬೋದು. ಇದರಲ್ಲೂ ಸಹ ನಾವು ಕಟ್ಟಲಿಲ್ಲ ಅಂದರೆ ಇದಕ್ಕೂ ಫೈನ್ ಹಾಕ್ತಾರೆ. ನಾವು ಇವಾಗ 2,000 ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ತಿರ್ಗಾ ಅದನ್ನ 1 ತಿಂಗಳಿಗೆ ಕಟ್ಟಬೇಕು ನಾವು ಇದನ್ನು. ಇದು ಯಾವಾಗ ಕಟ್ಟಬೇಕು ಅಂತ ನಾನು ಹೇಳಿಲ್ಲಲ್ವ ಕರೆಕ್ಟು. ಈ ಸಾಲ ತಗೊಂಡಿರ್ತೀವಲ್ಲ 40,000ದ್ದು, ಅದನ್ನು ಸಹ ತಿಂಗಳಿಗೆ 1 ಸತಿ ಕಟ್ಟಬೇಕು. ಆಗಲೇ ತೋರಿಸಿದ್ದು ಉಳಿತಾಯ ತಿಂಗಳಿಗೆ 2 ಸತಿ ಬರುತ್ತೆ. 15 ದಿವಸಕ್ಕೊಂದು ಸತಿ, 15 ದಿವಸಕ್ಕೊಂದು ಸತಿ. ಇದು ತಿಂಗಳಿಗೆ 1 ಸತಿ ಅಷ್ಟೇನೆ ಕಟ್ಟೋದು. ನೆಕ್ಸ್ಟು ಈ ಉಳಿತಾಯದ್ದು ಮತ್ತು ಸಾಲದ್ದೆಲ್ಲ ಆಯಿತು. ಮೇಯ್ನಾಗಿ ಏನು ಅಂತಂದರೆ ಲೋನ್ ಕೊಡ್ತಾರೆ. ಸರಿನಾ, ಇದರಲ್ಲಿ ಲೋನು ಸಹ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ಹೇಳೋದಾದರೆ ಒಬ್ಬೊಬ್ಬರಿಗೆ 1,1 ಲಕ್ಷದಷ್ಟು ಸಹ ಲೋನು ಕೊಡ್ತಾರೆ. ಅದು ಬ್ಯಾಂಕಿಂದ ಸ್ಯಾಂಕ್ಷನ್ ಆಗುತ್ತೆ. ಅದು ಸ್ಯಾಂಕ್ಷನ್ ಆದಾಗ ನಮಗೆ ಲೋನು ಸಹ ಸಿಗುತ್ತೆ, ಕಮ್ಮಿ ಇಂಟ್ರೆಸ್ಟ್ಗೆ ಸಿಗುತ್ತೆ. ಆ ಲೋನ್ನ ಯಾವ ರೀತಿ ನಾವು ಕಟ್ಟಬೇಕು ಅನ್ನೋದಾದರೆ ತಿಂಗಳಿಗೆ 5,000 ಕಟ್ಕೊಳ್ತಾ ಹೋಗ್ತಾ ಇರಬೇಕು. ಆ ಲೋನಿಗೆ ತಿಂಗಳಿಗೆ 5,000 ಕಟ್ಕೊಳ್ತಾ ಹೋದರೆ ಕ್ಲಿಯರ್ ಆಗುತ್ತೆ. ಅಮ್ಮಮ್ಮ ಅಂದರೂ 2 ವರ್ಷ 2.5 ವರ್ಷ ಬೇಕಾಗುತ್ತೆ ಅದು ಲೋನು ಕ್ಲಿಯರ್ ಆಗೋದಕ್ಕೆ. ನನಗೆ 1 ಲಕ್ಷ ಸಾಲ ತೊಗೊಂಡಿದ್ದೀನಿ, ಲೋನ್ ತೊಗೊಂಡಿದ್ದೀನಿ ಅಂದರೆ ಅದು 5,000 ಕಟ್ತಾ 2 ವರ್ಷ 2.5 ವರ್ಷ ತೊಗೊಳುತ್ತೆ ಅದೆಲ್ಲ ಫುಲ್ಲು ಕ್ಲಿಯರ್ ಆಗೋದಕ್ಕೆ ಲೋನು. ಸೊ ಕಮ್ಮಿ ನಮಗೇನು ಸಂಘದಿಂದ ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇರೋದು ಅಂದರೆ ಕಮ್ಮಿ ಇಂಟ್ರೆಸ್ಟ್ ಆಗಿ ಇರುತ್ತೆ. ಓಕೆನಾ, ಮೇಯ್ನಾಗಿ ಕಮ್ಮಿ ಇಂಟ್ರೆಸ್ಟು. ಆಮೇಲೆ ಮತ್ತೊಬ್ಬರ ಹತ್ರ ಕೇಳೋದು ಏನಕ್ಕೆ ಅಲ್ವಾ. ಈ ಥರ ಸಂಘಗಳಿಗೆ ಸೇರಿಕೊಂಡ್ರೆ ನಮಗೇನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ತೊಗೊಳ್ಬೇಕು. ನೀವು ಸಂಘಕ್ಕೆ ಸೇರ್ಕೊಂಡಿದ್ದೀರೋ ತೊಗೊಳ್ಲೇಬೇಕು ಅಂತ ಏನಿಲ್ಲ. ನಮಗೆ ಬೇಕು ಅಂದರೆ ನಮ್ಮ ಕೈಲಿ ಆಗುತ್ತೆ, ಕಟ್ಟಬಹುದು ಅನ್ನೋರು ಆಗಿದ್ದರೆ ಮಾತ್ರ ತೊಗೊಬೋದು. ಇಲ್ಲ ನನಗೇನು ಬೇಡ ಅಂತಂದರೆ ನಾವು ಆರಾಮಾಗಿ ಉಳಿತಾಯ ಕಟ್ಕೊಂಡು ಹೋಗ್ಬೋದು. ಅಟ್ಲೀಸ್ಟ್ 100 ರೂಪಾಯಿನ ಸೇವಿಂಗ್ಸ್ ಮಾಡ್ಬೋದಲ್ವ. ತಿಂಗಳಿಗೆ 200 ರೂಪಾಯಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ನಾನು ಹೇಳ್ತಾ ಇರೋದು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಅಂತ. ಸೊ ನೀವು ಮನ್ಸು ಮಾಡಿ, ಏನೂ ಆಗಲ್ಲ, ಕಟ್ಬೋದು, ತೊಂದರೆ ಏನಿಲ್ಲ. ಸೊ ಈ ರೀತಿಯಾಗೂ ಸಹ ನಾವು ಮನಿನ ಸೇವಿಂಗ್ಸ್ ಖಂಡಿತ ಮಾಡ್ಬೋದು. ಆದರೆ ನಾನು ಹೇಳಿವ ಮನ್ಸು ಮಾಡಬೇಕು. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀವಿ. ಸಣ್ಣ ಅದು ಹೇಳ್ತಾರಲ್ಲ, ಹನಿ ಹನಿ ಸೇರಿದ್ರೇ ಹಳ್ಳ ಅನ್ನಂಗೆ ಈಗಿಂದನೇ ಸ್ವಲ್ಪನೇ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಮುಂದೆ ನಮಗೆ ಯೂಸ್ ಆಗುತ್ತೆ. ನಮಗಿಲ್ಲ ಅಂದರೆ ನಮ್ಮ ಮಕ್ಳಿಗೆ ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ. ಸೊ ಈ ರೀತಿ ಸಂಘಗಳಿಂದ ತುಂಬಾ ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ. ಅಂದರೆ ನಾನು ಸೇರ್ಕೊಂಡಿದ್ದೀನಿ, ಅದರದ್ದು ಏನು ಎತ್ತ ಅಂತ ತಿಳ್ಕೊಂಡಿದ್ದೀನಿ. ಸೊ ನನಗೆ ನಿಜವಾಗ್ಲೂ ಯೂಸ್ಫುಲ್ ಅಂತ ಅನಿಸ್ತಿದೆ. ಅಕಸ್ಮಾತ್ ಇನ್ನೂ ಇದು ಹೇಳ್ತೀನಿ ನೋಡ್ಕೊಳ್ಳಿ. ಬೇಕಂದರೆ ನಾನು ಇವಾಗ ಹೇಳಿದೆ 40,000 ತೊಗೊಬೋದು. 40,000 ತೊಗೊಂಡು ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಲ್ವಾ. ಇವಾಗ ನಮ್ಮ ಹಸ್ಬೆಂಡ್ ಹತ್ರ ಹೋಗಿ ಕೇಳಿಬಿಟ್ರೆ ಹಿಂಗೆ ಏನಾದರೂ ಗೋಲ್ಡ್ ಬೇಕು ಕೊಡಿಸಿ ಅಂದರೆ ಕೊಟ್ಬಿಡ್ತಾರಾ? ಹಾಂ ಅದೇ ಈ ರೀತಿಯಾಗಿ ಏನಾದರೂ ತೊಗೊಂಡು ಮಾಡಿಸ್ಕೊಂಡ್ರೆ ಸ್ವಲ್ಪನೇ ಕಟ್ತಾ ಕ್ಲಿಯರ್ ಆಗುತ್ತೆ. ಗೋಲ್ಡ್ ಆಗುತ್ತೆ, ದುಡ್ಡಿಗೆ ನಿಧಾನಕ್ಕೆ ಕ್ಲಿಯರ್ ಮಾಡ್ದಂಗೆ ಆಗುತ್ತೆ. ಇದು ನನ್ನ ಆಪ್ಷನಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಮರ್ಜೆನ್ಸಿ ಅಂದರೆ ಮಕ್ಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ಆ ರೀತಿಯಾಗೂ ಯೂಸ್ ಮಾಡ್ಕೊಬೋದು. ಅದು ನಿಮ್ಮ ಮೇಲೆ ಡಿಪೆಂಡು. ಓಕೆನಾ. ಸೊ ಇದು ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಯೂಸ್ಫುಲ್ ಆಯಿತು, ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಅಂತ ನಿಮಗೆ ಅನಿಸಿದ್ರೆ
ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.